ಪೂರ್ವಕ್ಕೆ ಆರ್ ರಾಜೇಂದ್ರಗೌಡ ಮಿಲ್ಕ್ ಡೈರಿ ಸಂಬಂಧಪಟ್ಟಂಗೆ ನಮ್ಮ ಅಭ್ಯರ್ಥಿ ಅಂತ ಹೋದ್ಸಲಿ ನಾವು ಡೈರಿ ಇದು ನಮ್ಮ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅನೌನ್ಸ್ ಮಾಡಿದ್ವಿ. ಇವತ್ತು ಅವರೇ. ಆಮೇಲೆ ಈ ಕಡೆ ಪಕ್ಷಮ ಅಂತ ಹೇಳಿದ್ರೆ ಈ ಕ್ಷಣ ಬರುತ್ತೆ ಆವಣಿ ಹೋಗ್ಲಿ, ಈ ಕಡೆ ತಾಯ್ಲೂರು, ಆಮೇಲೆ ದುಕ್ಸಂದ್ರ. ಈ ಕಡೆಗೆ ನಮ್ಮೆಲ್ಲರ ನಾಯಕರ ತೀರ್ಮಾನದಂತೆ ನಮ್ಮ ನೀಲಕಂಠಣ್ಣ ಅವರು ತಮ್ಮ ಸರ್ವಜ್ಞಗೌಡನ ಈ ಕಡೆ ನಮ್ಮ ಕೋಲಾರ ಮಿಲ್ಕ್ ಫೆಡರೇಷನ್ಗೆ ಅಭ್ಯರ್ಥಿಯನ್ನಾಗಿ ಮೊದಲನೇದಾಗಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇವರಿಬ್ಬರು ಅಂತ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ಅಮಾನಣ್ಣವರು, ಹಾಗೆ ಹಿರಿಯರಾದಂಥ ಉತ್ನೂರು ಸೀನಣ್ಣವರು, ಹಾಗೆ ನಮ್ಮ ರಾಮಲಿಂಗಾರೆಡ್ಡಿಯಣ್ಣವರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ನಮ್ಮ ಆಲಂಗೂರು ಶಿವಣ್ಣವರು, ನಮ್ಮ ಚಿಕ್ಕಪ್ಪ ಅವರು, ಹಾಗೆ ಎಲ್ಲ ನಮ್ಮ ಆದಿನಾರಾಯಣ ಅವರು, ಮೇಯ್ನು ಆದಿನಾರಾಯಣ ಅವರು, ಹಾಗೆ ನಮ್ಮ ಎಲ್ಲ ಹಿರಿಯರು, ನಮ್ಮ ಯಾಮಣ್ಣ ಅವ್ರು ಬಂದಿದ್ದಾರೆ, ವೆಂಕಟೇಶಣ್ಣ ಅವ್ರು ಬಂದಿದ್ದಾರೆ, ಇಲ್ಲ ನಮ್ಮ ತಮ್ಮಣ್ಣ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಹೇಳ್ತಾ ಇದ್ದೀವಿ, ನಮ್ಮ ಸತೀಶಣ್ಣ ಇದ್ದಾರೆ. ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಪಕ್ಷದ ಪರವಾಗಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿದ್ರು. ಆ ಒಂದು ವಿಚಾರದಲ್ಲಿ ಇವತ್ತು ನಾವೆಲ್ಲರೂ ಬಂದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಮಾರ್ಗದರ್ಶಕರಂತ ನಮ್ಮ ಅನಿಲ್ ಅನ್ನೋರು MLC ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಎಲ್ಲ ನಾಯಕರು ಕೇಳ್ಕೊಂಡಾಗ ಅವರು ಭಾಗವಹಿಸಿದ್ದಾರೆ. ಇವತ್ತು ನಮಗೆ ಒಂಥರ ಸಂತೋಷಕರವಾಗಿದೆ. ನಮ್ಮ ಅಭ್ಯರ್ಥಿಗಳು ಸರ್ವಜ್ಞಗೌಡ, ಹಾಗೆ ನಮ್ಮ ಆ ಕಡೆ ಏನು ಗಟ್ಟು ವೆಂಕಟರಮಣ ಸ್ವಾಮಿ ದೇವರ ಆಶೀರ್ವಾದವನ್ನು ಪಡೆದಿರುವಂಥ ನಮ್ಮ ರಾಜೇಂದ್ರಗೌಡ ಮೊದಲು ಡೈರೆಕ್ಟರ್ ಆಗಿದ್ದರು. ಅವರಿಬ್ಬರನ್ನ ಅಭ್ಯರ್ಥಿಯನ್ನಾಗಿ ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಿಂದ ಎಲ್ಲ ನಮ್ಮ ನಾಯಕರು ತೀರ್ಮಾನ, ನಮ್ಮ ಜಿಲ್ಲಾ ಕಾಂಗ್ರೆಸ್ ತೀರ್ಮಾನ, ಹೈಕಮಾಂಡ್ ತೀರ್ಮಾನದಂತೆ ಇವತ್ತು ಅವರಿಬ್ಬರನ್ನ ನಾವು ಅಭ್ಯರ್ಥಿಗಳನ್ನಾಗಿ ಘೋಷಣೆ ಮಾಡಿದ್ದೀವಿ. ಇನ್ನೇನಾದರೂ ಕೇಳೋದಿದ್ರೆ ಕೇಳ್ಬೋದು. ವಿಳಂಬ ಏನೂ ಇಲ್ಲ. ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳು ತುಂಬ ಜಾಸ್ತಿ. ನಮಗೆ ಅಭ್ಯರ್ಥಿಗಳಂತ ಹೇಳಿದ್ರೆ ನಮ್ಮ ಮುತ್ನೂರು ಸೀನಣ್ಣ ಬೇಕು ಅಂತ ಕೇಳಿದ್ರು, ಆಮೇಲೆ ಪೆದ್ದಪ್ಪಯ್ಯ ಬೇಕು ಅಂತ ಕೇಳಿದ್ರು, ಆಮೇಲೆ ನಮ್ಮ ಹನುಮನಹಳ್ಳಿ ಸುಬ್ರಹ್ಮಣ್ಯ ಕೇಳಿದ್ರು, ಅದೇ ರೀತಿ ನಮ್ಮ ಗುಜನಪಲ್ಲಿ ಮಂಜುನಾಥ್ ಅವರು ಕೇಳಿದ್ರು, ಆಮೇಲೆ ನಮ್ಮ ಸನ್ನಾಶಪಲ್ಲಿ ರಾಜು ಅವರು ಕೇಳಿದ್ರು. ಈ ಥರ ಇಷ್ಟೊಂದು ಜನ ಕೇಳಿದಾಗ ಎಲ್ಲರನ್ನ ಒಪ್ಪಿಸಿ ಸಮಾಧಾನ ಪಡಿಸಿ ಅವ್ರನ್ನೆಲ್ಲ ಬೇರೆ ಅವಕಾಶಗಳು ಬರ್ತಾವೆ ಅಂತ ಹೇಳಿ ಫೈನಲ್ ಆಗಿ ನಮ್ಮ ಸರ್ವಜ್ಞಗೌಡನ್ನ ಕ್ಯಾಂಡಿಡೇಟ್ ಮಾಡೋದಕ್ಕೆ ಅವಕಾಶ ಆಯಿತು. ರಾಜೇಂದ್ರಗೌಡದೇನು ವಿಳಂಬ ಆಗಿಲ್ಲ. ಗಟ್ಟು ವೆಂಕಟರಮಣ ಸ್ವಾಮಿ ತೇರಿನ ದಿವಸನೇ ಅವ್ರದನ್ನ ಅನೌನ್ಸ್ ಮಾಡಿದ್ವಿ. ಚಲಪತಿ ನೀನು ಇದ್ದೆ, ಅವತ್ತು ಎಲ್ಲ ಇದ್ರಿ, ಅನೌನ್ಸ್ ಮಾಡಿದ್ವಿ ಅವತ್ತೇ. ಇದು ವಿಳಂಬ ಆಗೋದಕ್ಕೆ ಕಾರಣ ಏನಂದ್ರೆ ಅಭ್ಯರ್ಥಿಗಳು ಜಾಸ್ತಿ ಇದ್ರು. ಇಲ್ಲಿ ಅಭ್ಯರ್ಥಿಗಳು ಬಂದು 8 ಜನ ಅಭ್ಯರ್ಥಿಗಳಿದ್ರು. 8 ಜನ ನಾವು ಮಾತಾಡಿಸಿ ಮೊನ್ನೆನೆ DCC ಬ್ಯಾಂಕ್ ಇದರಲ್ಲಿ ಒಂದು ಓಟಲ್ಲಿ ನಮ್ಮ ಸರ್ವಜ್ಞಗೌಡರು ಸೋತಿದ್ದಾರೆ. ಅದರಿಂದ ನಮ್ಮ ನೀಲಕಂಠಣ್ಣ ಅವರ ಜ್ಞಾಪಕಾರ್ಥಕವಾಗಿ ಅವರೊಂದು ಇದ್ರ ಮೇಲೆ ನಾವು ಅವರನ್ನ ತಿರ್ಗಾ ಡೈರಿಗೆ ಅಭ್ಯರ್ಥಿ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ವಿ. ಎಲ್ಲರೂ ಸೇರಿ ತೀರ್ಮಾನ ತಗೊಂಡು ಆಯ್ತು ಅವ್ರನ್ನೇ ಮಾಡೋಣ ಅಂತ ಒಂದು ತೀರ್ಮಾನ ಆಗಿದೆ. ಆ ತೀರ್ಮಾನ ಪ್ರಕಾರವಾಗಿ ನಾವು ಮಾಡಿದ್ದೀವಿ. ನೀವೇನಾದರೂ ಕೇಳೋದಿದ್ರೆ ಕೇಳಿ, ಹೇಳ್ತೀನಿ. ಇಲ್ಲಾಂದ್ರೆ ನಾನು ಇನ್ನ ಮಾತಾಡೋದಿದೆ. ಬ್ಲಾಕ್ ಪ್ರೆಸಿಡೆಂಟ್ ಜಾಸ್ತಿ ಏನು ಲೇಟ್ ಆಗಿಲ್ಲ. ಸ್ವಲ್ಪ ದಿವಸ ನಿಧಾನವಾಗಿ ಬಿಡೋಣ ಅಂತಿದ್ವಿ. ಬ್ಲಾಕ್ ಪ್ರೆಸಿಡೆಂಟ್ ಲೇಟ್ ಏನಿಲ್ಲ, ಮಾಡ್ತೀವಿ. ಯಾಕಂದ್ರೆ ಈಗ ತಾನೇ ನಮ್ಮ ನೀಲಕಂಠಣ್ಣವ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅಷ್ಟು ಜಲ್ದಿ ಅವ್ರನ್ನ ಬಿಟ್ಟು ಹೋಗಿದ ತಕ್ಷಣ ನಾವು ಇನ್ನೊಬ್ರು ತಗೊಂಡಿಲ್ಲ. ಇನ್ನ ನಮ್ಮ ಜೊತೆಯಲ್ಲಿ ನೀಲಕಂಠಣ್ಣವ್ರು ಇದ್ದಾರೆ ಅಂತ ನಮ್ಮ ಆಸೆ ಇದೆ. ನಮ್ಮ ಹಿಂದ್ಗಡೆ ತಿರುಗ್ತಾ ಇದ್ದಾರೆ ಅವರು. ಅದರಿಂದ ಸ್ವಲ್ಪ ತಡವಾಗಿ ಹೋಗ್ತಾ ಇದ್ವಿ. ಪೂರ್ವದಲ್ಲಿ ಇನ್ನೊಬ್ಬರು ಕ್ಯಾಂಡಿಡೇಟ್ ಒಂದು ಸೆಟ್ಟಿಂಗ್ ಆಗಿದೆ, ಆ ಒಂದು ಕಲ್ಲುಪಲ್ಲಿ ಪ್ರಕಾಶ್ ಇಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ಹೋಗಿದ್ದಾರೆ. ಇಂಡಿಪೆಂಡೆಂಟ್ ಹೋಗಿ ನಮ್ದೇನು ಅದೇನು ಇದೇನಿಲ್ಲ. ಅವರು ಇದು ಮಾಡ್ಕೊಂಡಿದ್ದಾರೆ. ನಮ್ಗೇನು ಇದೇನಿಲ್ಲ. ನಮ್ಮ ಹತ್ರ ಯಾವ್ದು ಡಿಸ್ಕಷನ್ ಯಾವ್ದು ಮಾಡಿಲ್ಲ. ಅವರೆಲ್ಲ ನಮ್ಮ ಹತ್ರ ಡಿಸ್ಕಷನ್ ಏನು ಮಾಡಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ. ಅವ್ರು ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ ಅಂತ ನಾವು ಅನ್ಕೊಂಡಿದೀವಿ, ಏನೋ ಗೊತ್ತಿಲ್ಲ ನಮಗೆ. ಅವ್ರು ಇಂಡಿಪೆಂಡೆಂಟ್ ಹೋಗ್ತಾ ನಮ್ಮ ಅಫಿಷಿಯಲ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ರಾಜೇಂದ್ರಗೌಡ, ಸರ್ವಜ್ಞಗೌಡ. ಏನು ಇಲ್ಲ, ಕ್ಷೇತ್ರ ವಿಂಗಡಣೆ ಆಗಿದೆ. ಹೊಸದ ನಮ್ಗೇನಾದ್ರು ಕ್ಷೇತ್ರ ಹೊಸದೇ. ನೀನ್ ಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವೆಲ್ಲ ರಾಜಕೀಯ ಮಾಡ್ತಾ ಇದ್ವಪ್ಪ. ಇದು ಹೊಸದ ನಮ್ಗೆ. ನೀನ್ ಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವು ರಾಜಕೀಯ ಮಾಡ್ಕೊಂಡು ಸುತ್ತಾಡ್ತಾ ಇದ್ವಿ. ಪ್ರಕಾಶ್ ಸರ್ ದೇವಾನಂದ ಅವ್ರನ್ನ ಕೇಳಿ ಯಾವಾಗ ಅಂತ 2003 ನಾವು VOS ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಏನ್ ಪ್ರಕಾಶ್ ಸರ್ ದೇವಾನಂದ ಸರ್ ಕರೆಕ್ಟೇ ಇಲ್ವಾ? ಆವತ್ತಿಂದ ಹೋಗ್ತೀವಿ. ಇದೇನು ಹೊಸದೇನಲ್ಲ, ಹಳೆ ಕ್ಷೇತ್ರನೇ. ಇನ್ನೊಂದು ಎಲ್ಲ ಊರುಗಳು ಗೊತ್ತಿರೋರೆ, ಎಲ್ಲ ಡೈರಿ ಅಧ್ಯಕ್ಷರುಗಳು ಎಲ್ಲ ಗೊತ್ತಿರೋರೆ. ನಮಗೇನು ಗೊತ್ತಿಲ್ಲದೆ ಇರುವಂತದ್ದೇನು ಇಲ್ಲ. ಖಂಡಿತವಾಗ್ಲೂ ಹೊಸ ಕ್ಷೇತ್ರಗಳೇ ಕರೆಕ್ಟೇ. ಆದ್ರೆ ಹೊಸ ಕ್ಷೇತ್ರಗಳಾದ್ರೂ ಊರು ಹಳೇದೆ ಅಲ್ವಾ? ಎಲ್ಲ ಗೊತ್ತಿದೆ ನಮ್ಗೆ. ಜನನೂ ಹಳೇದೆ, ಊರು ಹಳೇದೆ. ನಮ್ಗೆ ಗೊತ್ತಿದೆ ಎಲ್ಲ ಯಾವ ರೀತಿಲಿ ಮಾಡ್ಬೇಕು ನಾವು ಮಾಡ್ತೀವಿ. ಪೂರ್ವ ಪಕ್ಷವು ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ದೇ ಅಂತ ಈಗ ಗೆಲುವಿನ ಹಾದಿಯಲ್ಲೇ ಇದೆ. ತುಂಬಾ ಸಂತೋಷ. ಅವರು ಗೆಲುವಿನ ಹಾದಿಯಲ್ಲಿ ಇರೋದು ನಾವು ಸಂತೋಷ ಪಡ್ತೀವಿ. ಜನ ತೀರ್ಮಾನ ಮಾಡ್ತಾರೆ. ಓಟ್ ಹಾಕಿದಾಗ ಏನು ಅಂತ ಗೊತ್ತಾಗುತ್ತೆ.
ಅವ್ರ ಸಂತೋಷ ಅವ್ರದ್ದು, ನಮ್ಮ ಸಂತೋಷ ನಮ್ದು. ಅವ್ರ ಇದಕ್ಕೆ ನಾವು ಆರೋಪಗಳು ಮಾಡಲ್ಲ, ಯಾವುದು ಮಾಡೋದಿಲ್ಲ. ನಮ್ಮಿದು ನಮ್ದು. ಆಮೇಲೆ ಇನ್ನೊಂದು ನಾವು ಹೇಳ್ತಾ ಇದೀವಿ ಅಷ್ಟೇ, ಜನಕ್ಕೆ ನಾನು ಎಲ್ಲ ಡೈರಿ ಅಧ್ಯಕ್ಷರುಗಳಿಗೆ ಡೆಲಿಗೇಷನ್ ಯಾರು ತಗೊಂಡಿದ್ರೆ ಅವ್ರಿಗೆಲ್ಲ ಹೇಳೋದು ಒಂದೇ, ನಾನು ಹೇಳ್ತೀನಿ. 5 ವರ್ಷ ನಾನು MLA ಇದ್ದೆ, ರಾಜೇಂದ್ರ ಗೌಡ ಡೈರೆಕ್ಟರ್ ಇದ್ರು. ಆ 5 ವರ್ಷದಲ್ಲಿ ಮುಳಬಾಗಿಲು ತಾಲೂಕಿನ ಹೆಡ್ ಕ್ವಾರ್ಟರ್ ಅಲ್ಲಿ, ಮುಳಬಾಗಿಲು ಟೌನಿನ ಹೃದಯ ಭಾಗದಲ್ಲಿ APMC ಮಾರ್ಕೆಟ್ ಒಳಗಡೆ ಡೈರಿ ಕ್ಯಾಂಪ್ ಆಫೀಸ್ ಅನ್ನ ಕಟ್ಟಿದ್ದು ನಾವು. ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ್ದು ನಾನು. ನಮ್ಮ ಆ ಸಂದರ್ಭದಲ್ಲಿ ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ ಸಂದರ್ಭದಲ್ಲಿ ಎಷ್ಟೋ ಜನ ರೈತರು ಕೆಲವರು ಹೇಳಿದ್ರು, ಯಾಕಪ್ಪ ಅಲ್ಲಿ ಜಾಗ ಕೊಡಿಸ್ತೀಯ, ಬೇಡ ಅಂದ್ರು. ಅಣ್ಣ ಅದು ರೈತರ ಸಮಸ್ಯೆನೇ, ಇದು ರೈತರ ಸಮಸ್ಯೆನಾ, ಇದು ಹಾಲು ಆ ಕಡೆ ತರಕಾರಿಗಳು ಬರೋದು, ಎರಡೂ ಒಂದೇ ಅಣ್ಣ. ಅದೋ ಕರೆಕ್ಟಪ್ಪ, ಮಾಡ್ರಪ್ಪ, ಒಳ್ಳೆ ಕೆಲಸ ಮಾಡ್ರಿ, ಕ್ಯಾಂಪ್ ಆಫೀಸ್ ಮಾಡ್ರಿ ಅಂದ್ರು. ಕ್ಯಾಂಪ್ ಆಫೀಸ್ ಮಾಡಿಸಿದ್ ನಾನೇ. ಆವತ್ತು ಎಂಟೈರ್ ತಾಲೂಕಲ್ಲಿ ನಮ್ಮ ಹೆಣ್ಮಕ್ಳು ಹಾಲು ತಗೊಂಡು ಡೈರಿಗೆ ಹೋಗಿ ಹಾಕುವಂತ ಸಂದರ್ಭದಲ್ಲಿ ಬಕೆಟ್ಗಳಲ್ಲಿ, ಪ್ಲಾಸ್ಟಿಕ್ ಬಕೆಟಲ್ಲಿ ತಗೊಂಡು ಹೋಗ್ತಾ ಇದ್ರೆ ಡಿಗ್ರಿ ಬರಲ್ಲ ಅಂದ್ಬಿಟ್ಟು ಈ ಡೈರಿನಲ್ಲಿರೋರು ವಾಪಸ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹಿಂಗೆ ಯೋಚನೆ ಮಾಡಿ, ನಮ್ಮ ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ರಾಜೇಂದ್ರಣ್ಣ. ಆವತ್ತು ನಮ್ಮ ರಾಮಲಿಂಗಾರೆಡ್ಡಣ್ಣ ಇದ್ರು, ನೀಲ್ಕಂಠಣ್ಣ ಇದ್ರು, ಉತ್ನೂರು ಸಿನಣ್ಣ ಅವರು ಇದ್ರು. ಇಲ್ಲ ಸಿನಣ್ಣ, ಉತ್ನೂರು ಸಿನಣ್ಣ ಅವರು ಇದ್ರು. ಅವರೆಲ್ಲ ಇದ್ದಾಗ ನಾವೇನ್ ಮಾಡಿದ್ವಿ, ಎಲ್ಲಾ ಡೈರಿಗೂ 2 ಲೀಟರ್ ಮೇಲೆ ಹಾಕುವಂತವ್ರಿಗೆ ಒಂದು ಕ್ಯಾನು 10 ಲೀಟರ್ದು, 2 ಲೀಟರ್ ಹಾಲು ಹಾಕುವಂತವ್ರಿಗೆ 10 ಲೀಟರ್ ಕ್ಯಾನು, 10 ಲೀಟರ್ ಮೇಲೆ 12 ಲೀಟರ್ ಹಾಕಿದ್ರೆ 2 ಕ್ಯಾನ್ ಕೊಡಬೇಕು ಅಂತ ತೀರ್ಮಾನ ಮಾಡಿ, ಎಂಟೈರ್ ತಾಲೂಕಲ್ಲಿ ಎಲ್ಲ ತೀರ್ಮಾನ ಮಾಡಿ, ಎಲ್ಲವನ್ನು ಲಿಸ್ಟ್ ತಗೊಂಡು ಎಷ್ಟು ಜನ ಹಾಲು ಹಾಕ್ತಾ ಇದ್ದಾರೆ, ಎಷ್ಟೆಷ್ಟು ಲೀಟರ್ ಹಾಕ್ತಾ ಇದ್ದಾರೆ ಅಂತೇಳಿ ಅದ್ರ ಮೇಲೆ ಡಿವೈಡ್ ಮಾಡಿ ಎಂಟೈರ್ ಇದಕ್ಕೆ ಸೇನಾ ಸ್ಟೀಲು ಕೊಯಮತ್ತೂರಲ್ಲಿ ಮಾಡಿಸಿದ್ದು. ಅದು ಡೈರಿಯವರು ಆಥರೈಸೇಷನ್ ಅಲ್ಲಿ, ಡೈರಿ ಏನ್ MD ಇದ್ರು ಅವ್ರ ಆಥರೈಸೇಷನ್, ನೀವು ಇಂಥ ಜಾಗದಲ್ಲೇ ತಗೊಂಡು ಕೊಡ್ಬೇಕು ಅಂತ. ಏನ್ ರಾಜೇಂದ್ರ ಕೊಟ್ರೆ ಕರೆಕ್ಟಾ ಇಲ್ವಾ? ಇಂಥ ಜಾಗದಲ್ಲಿ ತಗೋಬೇಕು ಅಂತ ಲೆಟರ್ ಕೊಟ್ಟರು ಅವರು. ಆವಾಗ ಅದೇ ಜಾಗದಲ್ಲಿ ಮಾಡಿಸಿ ನಾವು ತರಿಸಿ ರಾಜೇಂದ್ರ ಗೌಡ ಜವಾಬ್ದಾರಿ ತಗೊಂಡು ನಾನೇ ಖುದ್ದಾಗಿ ಊರುಗಳಿಗೆ ಹೋಗಿ ನಾವು ಡೈರಿಗಳಿಗೆಲ್ಲ ಕೊಟ್ವಿ. ಅದಾದ್ಮೇಲೆ ಎಲ್ಲೇ ಹೊಸ ಡೈರಿ ಕಟ್ಟಿದ್ರು, ಡೈರಿ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡುವಾಗ ಎಷ್ಟು ಕನ್ಸ್ಟ್ರಕ್ಷನ್ ಮಾಡಿದ್ರು, ನಾನು ಆವಾಗ MLA ಇದ್ದ ಸಂದರ್ಭದಲ್ಲಿ ರಾಜೇಂದ್ರ ಗೌಡ ಏನ್ ಡೈರೆಕ್ಟರ್ ಇದ್ರ ಸಂದರ್ಭದಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ 2 ಲಕ್ಷ ರೂಪಾಯಿ ಒಂದೊಂದು ಡೈರಿ ಕೊಟ್ಟೆ. ಆವತ್ತು ಕೊಟ್ಟಿರುವಂತ ದುಡ್ಡನ್ನ ನಾನೇನಾದ್ರು ಈ ಜಾಗದಲ್ಲಿ ಯಾವ್ದಾದ್ರು ಜಮೀನ್ ತಗೊಂಡಿದ್ರೆ ಆ ಡೈರಿಗೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಕ್ಯಾನ್ಗಳು ಕೊಟ್ಟಿದ್ದು, ಇವತ್ತೊಂದು 50 ಕೋಟಿ ಆಸ್ತಿ ಆಗ್ತಾ ಇತ್ತು ನನಗೆ. ಅವತ್ತೇನೋ 1-2 ಕೋಟಿನೂ ಆಗಿರ್ಬೋದೇನೋ, ಇವತ್ತೊಂದು 50 ಕೋಟಿ ಆಸ್ತಿ ಆಗ್ತಾ ಇತ್ತು. ಆದ್ರೆ ನಮ್ಗೆ ಅದು ಮುಖ್ಯ ಅಲ್ಲ, ನಮ್ಮ ರೈತರು ಮುಖ್ಯ. ನಮ್ಮ ರೈತರು ನಮ್ಗೆ ಇಂಪಾರ್ಟೆಂಟು. ರೈತರನ್ನ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವತ್ತೆಲ್ಲ ಇದೆಲ್ಲ ಮಾಡಿದೀವಿ. ಇವತ್ತು ನಮ್ಮ ಡೈರೀಸ್ ಏನ್ ಡೆಲಿಗೇಟ್ಸ್ ಇದ್ದಾರೆ, ಅಧ್ಯಕ್ಷರುಗಳಿದ್ದಾರೆ, ಸೆಕ್ರೆಟರೀಸ್ ಇದ್ದಾರೆ, ನಾನು ಎಲ್ಲರಿಗೂ ಹೇಳೋದೊಂದೇ, ರಾಜೇಂದ್ರ ಗೌಡಗೆ ಓಟ್ ಹಾಕಿ, ಈ ಕಡೆ ಸರ್ವಜ್ಞ ಗೌಡಗೆ ಓಟ್ ಹಾಕಿ, ಅವರಿಬ್ಬರನ್ನು ಗೆಲ್ಲಿಸಿ ನಮ್ಮ ಕಾರ್ಯಗಳು ಏನಿತ್ತು ಮೊದಲಿಂದ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಾವು. ನಾನು ಕೋಲಾರಲ್ಲಿ MLA ಇರ್ಬೋದು, ಇವತ್ತು ಮುಳಬಾಗ್ಲಲ್ಲಿ ನಮ್ಗೇನು ಇಲ್ಲದೆ ಇರ್ಬೋದು, ಆದಿನಾರಾಯಣ ಅವ್ರು ಇದ್ದಾರೆ, ನಾನಿದ್ದೀನಿ, ಎಲ್ಲಾ ವಿಚಾರಗಳು ಬರ್ತೀವಿ. ನಮ್ಮ ಹಿರಿಯರು ಎಲ್ಲರೂ ಇದ್ದಾರೆ, ನಾವು ಅದನ್ನು ಮಾಡ್ತೀವಿ. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಾವು ಯಾವುದೇ ನಮ್ಮ ಡೈರಿ ಡೆಲಿಗೇಟ್ಸ್ನಾಗ್ಬೋದು, ಅಧ್ಯಕ್ಷನಾಗ್ಬೋದು, ಟ್ರಿಪ್ಗಳು ಕರ್ಕೊಂಡು ಹೋಗೋ ಅಭ್ಯಾಸ ನಾವು ಬಿಟ್ಬಿಟ್ಟಿದ್ದೀವಿ, ಕರ್ಕೊಂಡು ಹೋಗೋದಿಲ್ಲ. ನಾವು ಒಳ್ಳೆಯವರನ್ನ ಕುಡುಕರಾಗಿ ನಾವು ಮಾಡೋದಿಲ್ಲ, ನಾವು ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ, ಎಲ್ಲ ಇಲ್ಲೇ ಇರಲಿ. ಆಮೇಲೆ ಅವ್ರನ್ನ ಬೆದರಿಸಿ ಎಲ್ಲ ಡೆಲಿಗೇಟ್ಸ್ ಫಾರಮ್ಸ್ ಎಲ್ಲ ತಗೊಂಡು ಇಟ್ಕೊಂಡಿದ್ದಾರೆ. ಡೆಲಿಗೇಟ್ಸ್ ನಾವು ತಗೋಬೇಕಂತ ನಾವು ತಗೊಳಕ್ಕಾಗಲ್ವಾ? ನಾವೇನು ತಗೊಳಕ್ಕಾಗಲ್ವಾ? ಡೆಲಿಗೇಟ್ ಫಾರಮ್ಸ್ ತಗೊಳ್ಳೋದು ತುಂಬಾ ಈಸಿ, ನಮಗೂ ತಗೊಳ್ಳೋದು. ಆ ಕೆಲಸವನ್ನ ನಾವು ಮಾಡೋದಿಲ್ಲ. ಅವರು ಟ್ರಿಪ್ಗಳು ಕರ್ಕೊಂಡೋಗಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಹೋಗೋರು ಹೋಗ್ಬೋದು, ನಮ್ಗೇನಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಾವು ಯಾರನ್ನೂ ಕೆಡಿಸುವಂತ ಕೆಲಸ ನಾವು ಮಾಡೋದಿಲ್ಲ. ನಾವು ಅದನ್ನ ಆ ಪದ್ಧತಿ ಬೇಡ ಅಂತ ನಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ವಿ. ಆ ಪದ್ಧತಿ ನಾವು ಮಾಡೋದಿಲ್ಲ ಅಂತ ಹೇಳ್ತೀವಿ. ಅದರಿಂದ ಎಲ್ಲ ಡೆಲಿಗೇಟ್ಸ್ಗೂ ನಾನು ಹೇಳ್ತೀನಿ, ಎಚ್ಚರಿಕೆಯಿಂದ ಇರಿ, ಡೆಲಿಗೇಟ್ಸ್ ಅವರು ಇರಬೇಕು. ಇಲ್ದೇ ಇರೋದೆಲ್ಲ ಕ್ರಿಯೇಟ್ ಮಾಡ್ತಾರೆ, ಇಲ್ದೇ ಇರೋದೆಲ್ಲ ನಿಮ್ಮ ಮೇಲೆ ಬರ್ತವೆ, ಹುಷಾರಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ರೈತರ ಸಮಸ್ಯೆಗಳು ಉಳಿಬೇಕು ಅಂತ ಹೇಳಿದ್ರೆ ಮುಂದೆ ನಾವೇನು ಕ್ಯಾನ್ಸ್ ಕೊಟ್ಟಿದ್ವಿ, ಡೈರಿ ಬಿಲ್ಡಿಂಗ್ ಕಟ್ಟಿದ್ವಿ, ಕ್ಯಾಂಪ್ ಆಫೀಸ್ ಕಟ್ಟಿದ್ವಿ, ಆಮೇಲೆ ಎಲ್ಲಾ ಡೈರಿ ಬಿಲ್ಡಿಂಗ್ ಕಟ್ಟುವಾಗ 2 ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ವಿ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇವತ್ತು ನಮ್ಮ ರಾಜೇಂದ್ರ ಗೌಡ್ರನ್ನ, ಸರ್ವಜ್ಞ ಗೌಡ್ರನ್ನ ಇಬ್ಬರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೀವಿ. ಅವರಿಬ್ಬರಿಗೂ ಮತವನ್ನ ಹಾಕಿ ಗೆಲ್ಲಿಸಬೇಕು ಅಂತ ಎಲ್ಲರಲ್ಲಿ ನಾನು ಕೇಳ್ಕೊಳ್ತೀನಿ. ಇಲ್ಲ, DCC ಬ್ಯಾಂಕು ಎಲ್ಲ ನಮ್ದೇ ಇದ್ದಿದ್ದು ನಿಜಾನೇ. ನಮ್ದು ಟೋಟಲ್ ಆಗಿ ಬಂದ್ಬಿಟ್ಟು 19 ನಮ್ದು 15 ನಮ್ದು ಇದ್ದಿದ್ದು ನಿಜಾನೇ.
ಆದ್ರೆ ಆ ಸಂದರ್ಭದಲ್ಲಿದೆ ಈ ಎತ್ಕೊಂಡು ಹೋಗೋದು ಇದೆಯಲ್ಲ, ಎತ್ಕೊಂಡೋಗಿ ದೇವ್ರ ಫೋಟೋಗಳ ಮೇಲೆ ಶನಿಮಾತನ ಫೋಟೋಗಳ ಮೇಲೆ ಮಾಡಿಸೋದು, ಆಮೇಲೆ ಎಲ್ಲೋ ಕುಡಿದಿರೋ ಜಾಗದಲ್ಲಿ ವಿಡಿಯೋಗಳು ತಗೊಂಡು ಅವ್ರನ್ನ ಥ್ರೆಟ್ಟಿಂಗ್ ಮಾಡೋದು, ಈ ತರ ಎಲ್ಲೋ ನಡೆದಿದೆ ಅಂತ ಗೊತ್ತಾಯ್ತು ನನಗೆ. ಆದ್ರಿಂದ ಅವರೆಲ್ಲ ಭಯ ಪಟ್ಟರು. ನಮ್ಮ ಹತ್ರ 9 ಇತ್ತು, ನಮ್ಮ ಓಟ್ ನಮಗ್ ಬಂತು, 10 ಇತ್ತು, ಅವ್ರಿಗೆ 10 ಕರ್ಕೊಂಡು ಹೋಗಿದ್ರು, 10 ಓಟ್ ಅವ್ರು ಹಾಕೊಂಡ್ರು ಅಷ್ಟೇ. ಅದೇನು ಇದೇನಿಲ್ಲ. ಇನ್ನೊಂದು ಅವ್ರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, DCC ಬ್ಯಾಂಕು ಡೈರೆಕ್ಟ್ರು ನಾವ್ ಆಗ್ಬಿಟ್ಟಿದೀವಿ ಮುಳ್ಬಾಗ್ಲೆಲ್ಲ ಮಾಡ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ನಾನು ಮುಳ್ಬಾಗ್ಲಿಂದಾನೆ ಆಗಿರೋದು ಡೈರೆಕ್ಟ್ರು. ಎಲ್ಲಿಂದ ಆಗಿರೋದು? ನಾನು ಮುಳ್ಬಾಗ್ಲು TAPSMS ಇಂದ ನಾನು ಕಂಟೆಸ್ಟ್ ಮಾಡಿರೋದು. ಮುಳ್ಬಾಗ್ಲಲ್ಲಿ 2 ಡೈರೆಕ್ಟರ್ಸ್ ಇದೀವಿ, ಅದು ತಿಳ್ಕೊಬೇಕು. ಅವ್ರೇನೋ ಅವ್ರೊಬ್ಬರೇ ಎಲ್ಲ ಇರೋದು. ನಾನು ಮುಳ್ಬಾಗ್ಲು TAPSMS ಇಂದ ಕಂಟೆಸ್ಟ್ ಆಗಿರೋದು, ಇದೇ ಲೋಕಲ್ ಅಡ್ರೆಸ್ ಇಂದಾನೆ ಕಂಟೆಸ್ಟ್ ಆಗಿರೋದು. ನಾನು ಒಂದು ಡೈರೆಕ್ಟರ್ ಇದೀನಿ ಅನ್ನೋದನ್ನ ಮರಿಬಾರ್ದು. ಅವರು ಜ್ಞಾಪಕ ಇಟ್ಕೊಂಡ್ರೆ ಸಾಕು, ನಾನು ಒಂದು ಡೈರೆಕ್ಟರ್ ಇದೀನಿ ಅನ್ನೋದನ್ನ. ಕೇಳಿ, ಇನ್ನೇನಾದ್ರು ಕೇಳಿದ್ರೆ ಹೇಳ್ತೀನಿ. ಇಲ್ಲ, ಅವ್ರು ಮಾತಾಡ್ಬೋದು. ABCD ಇರೋದು Z-ವರ್ಗೂ ಇದೆ ನಮ್ಮ ಹತ್ರ. ABCDನೇ ಅಲ್ಲ, ನಮ್ಮ ಹತ್ರ Z-ವರ್ಗೂ ಇದ್ದಾರೆ. ಯಾಕಂದ್ರೆ ನಮ್ಮ ಹತ್ರ 4 ಇಲ್ಲಪ್ಪ. A ಇಂದ ಹಿಡ್ಕೊಂಡು Z-ವರ್ಗೂ ನಮ್ಮ ಹತ್ರ ಲೀಡರ್ಸ್ ಇದ್ದಾರೆ. Z-ವರ್ಗೂ ಇದೆ ನಮ್ದು ಲೀಡರ್ಸ್ ಎಲ್ಲ. ಆ Z-ವರ್ಗೂ ಇರುವಲ್ಲ ಟಾಪ್ 1 ಅವರೇ Z-ವರ್ಗೂ ಇಟ್ಕೊಂಡಿದ್ದು. ಒಬ್ಬರಿಗೆ A ಕೊಡ್ಬೋದು. ನೀನ್ ಪಕ್ಕದಲ್ಲಿ ಇರೋರಿಗೆ ಏನ್ ಕೊಡ್ತೀಯ? B ಕೊಡಕ್ಕಾಗುತ್ತಾ? ಒಳ್ಳೆ ನೀನು ಪತ್ರಕರ್ತ, ಅವರು ಪತ್ರಕರ್ತ. ಎ ಹಂಗೆ ನಮ್ದು ಎಲ್ಲರಿಗೂ ಏನಿಂದ Z-ವರ್ಗೂ ಕೊಟ್ಟಿದೀವಿ. A ಒಂದೇ, ಎಲ್ಲ ಒಂದೇ ನಮ್ಗೆ. ABCD ಗ್ರೂಪ್ಗಳಿರೋದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಯಾಕಂದ್ರೆ ಅವರಲ್ಲಿ ಇರ್ತಾರೇನೋ, ಅದಕ್ಕೆ ಅಭ್ಯಾಸ ಆಗಿರುತ್ತೆ ಅವ್ರಿಗೆ. ನಾನು 100% ಆಗಿ ಕೋಲಾರಲ್ಲಿ ಎಷ್ಟು ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರ್ತೀನೋ ಅಷ್ಟೇ ಸಕ್ರಿಯವಾಗಿ ಮುಳಬಾಗಿಲು ತಾಲೂಕಲ್ಲೂ ಇರ್ತೀನಿ. ಮುಳಬಾಗಿಲು ತಾಲೂಕಲ್ಲಿ ಯಾವುದನ್ನು ನಾವು ಬಿಟ್ಕೊಡೋದಿಲ್ಲ. ಯಾವುದೇ ಚುನಾವಣೆ ಬಂದ್ರೂ ನಾವು ಅದಕ್ಕೆ ಇನ್ವಾಲ್ವ್ ಆಗ್ತೀವಿ. ನೆಕ್ಸ್ಟ್ ಗ್ರಾಮ ಪಂಚಾಯತಿ ಬರುತ್ತೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ನವೆಂಬರ್ ಡಿಸೆಂಬರ್ ಅಲ್ಲಿ ಬರುವಂತ ಚಾನ್ಸಸ್ ಇದೆ. ಗ್ರಾಮ ಪಂಚಾಯತಿ ಜನವರಿಯಲ್ಲಿ ಬರುವಂತದ್ದಿದೆ. ಆಮೇಲೆ ಜನವರಿ ಫೆಬ್ರವರಿನಲ್ಲಿ ಇದು ನಮ್ಮ ನಗರಸಭೆ ಎಲೆಕ್ಷನ್ ಬರುವಂತ ಚಾನ್ಸಸ್ ಇದೆ. ಆಮೇಲೆ APMC ಎಲೆಕ್ಷನ್ ಬರುತ್ತೆ. ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ TAPSMS ಎಲೆಕ್ಷನ್ ಬರುತ್ತೆ. ಯಾವ ಎಲೆಕ್ಷನ್ ಬಿಡೋದಿಲ್ಲ, ಎಲ್ಲ ಎಲೆಕ್ಷನ್ ಅಲ್ಲೂ ನಾವು ಪಾಲ್ಗೊಳ್ತೀವಿ. ಇಲ್ಲ, ಬೇಜಾರಿಲ್ಲ, ಸಮಾಧಾನ. ಅವ್ರವ್ರೇ ಬಿಟ್ಬಿಟ್ಟಿದ್ವಿ. ಅವ್ರವ್ರೇ ಕುತ್ಕೊಂಡು ಅವರೇ ತೀರ್ಮಾನ ಮಾಡ್ಬಿಟ್ರು. ನಾವ್ ಯಾರು ಹಾಕಿಲ್ಲ. ಇವಾಗ ಅದಕ್ಕೆ ನಿಮ್ಮನ್ನ ಕುಂಡ್ರಿಸ್ಬಿಟ್ಟು ಒಳಗಡೆ ಹೋದ್ವಲ್ಲ, ಏನ್ ತೀರ್ಮಾನ ಮಾಡಿದೀರಪ್ಪ? ನಮ್ ಶಿವಣ್ಣ ಕೇಳಿದ್ ಏನ್ ಮಾಡಿದಿರ, ನಾವ್ ಏನ್ ಹೇಳ್ಬೇಕು ಪತ್ರಕರ್ತರಿಗೆ ಅಂದೆ. ನಮ್ ತೀರ್ಮಾನ ಹಿಂಗಾಗಿದೆ, ಅದನ್ನ ನೀವು ಇಷ್ಟೇ ಹೇಳ್ಬೇಕು ಅಂತ ಹೇಳಿದ್ರು. ಆಯ್ತು, ನಾನು ಹೇಳ್ತೀನಿ, ಅದ್ರ ಜೊತೆಗೆ ಸ್ವಲ್ಪ ಸೇರಿಸ್ಕೊಳ್ತೀನಿ ಅಂತ. ಯಾರು? ಎಲ್ಲ ಹೋಗಿದ್ದಾರೆ, ಕೆಲಸ ಇದೆ ಅಂತ ಹೋಗಿದ್ದಾರೆ ಅಷ್ಟೇ. ಸನ್ನಾಸ್ಪಲ್ ರಾಜಣ್ಣ ಬಂದಿಲ್ಲ, ಅನ್ನಳ್ಳಿ ಸುಬ್ರಹ್ಮಣ್ಯ ಬಂದಿಲ್ಲ, ಆಮೇಲೆ ಪೆದ್ದಪ್ಪಯ್ಯ ಬಂದಿಲ್ಲ. ಎಲ್ಲ ಹೋಗಿರ್ಬೇಕಷ್ಟೇ. ಅವರು ಎಲ್ಲ ಮಾಹಿತಿ ಎಲ್ಲ ಒಪ್ಕೊಂಡಿದ್ದಾರೆ ಅಂತಂದ್ರೆ ಎಲ್ಲ ಮಾತಾಡಿದ್ದಾರೆ. ಎಲ್ಲ ಯಾರು ಮುರ್ಸ್ಕೊಂಡಿಲ್ಲ, 100% ಇಲ್ಲ. ಬರ್ತೀವಿ ಪ್ರಚಾರಕ್ಕೆ ಬರ್ತೀವಿ. ಬೆಳಗ್ಗೆಯಿಂದನೂ ಇನ್ನ ಸ್ಟಾರ್ಟ್ ಮಾಡ್ಬೇಕು, ನಾಳೆ ಬೆಳಗ್ಗೆಯಿಂದ. ಹೌದು, ಯಾರನ್ನ ಡೆಲಿಗೇಟ್ಸ್ ಇಸ್ಕೊಂಡಿದ್ದೆ. ನೀನ್ ಇದೆಯಲ್ಲಪ್ಪ, ನೀನ್ ಊರಲ್ಲೇ ಇದೆಯಲ್ಲ, ಡೆಲಿಗೇಟ್ಸ್ ಇಸ್ಕೊಂಡು ಹೋಗಿದ್ದಾರೆ. ನೀನ್ ಊರಲ್ಲೇ ಇದೆಯಲ್ಲ, ನಿನ್ನ ಬಂದು ಕೇಳ್ತೀನಿ. ನೀನ್ ಡೆಲಿಗೇಟ್ಸ್ ಅವ್ರ ಮನೇಲಿ ಇಟ್ಕೊಂಡಿದ್ದು ನೀನ್ ಇದೆಯಲ್ಲ. ಕ್ಯಾಂಡಿಡೇಟ್ ಓಟ್ ಹಾಕೋದು, ಡೆಲಿಗೇಟ್ ಎಲ್ಲ ಓಟ್ ಹಾಕೋದು, ಕ್ಯಾಂಡಿಡೇಟ್ ಓಟ್ ಹಾಕೋದು. ಡೆಲಿಗೇಟ್ ಹೆಂಗ್ ಸೆಕೆಂಡ್ ಡೆಲಿಗೇಟ್ ತಕ್ಕೊಡ್ಬೇಕು ಅನ್ನೋದ್ರು ಗೊತ್ತಿದೆ ನಮ್ಗೆ, ಅದನ್ನು ತಕ್ಕೊಡ್ತೀವಿ. ಯಾರು? ಇವರೇ ಆಪೋಸಿಟ್ ನಿಂತಿರೋರೇ ಬೆದರಿಸಿರೋದು, ಅವರೇ ಡೆಲಿಗೇಟ್ಸ್ ತಗೊಂಡಿರೋದು. ಯಾವ್ದು? ಪೂರ್ವನೇ. ಎರಡಕ್ಕೂ ಮಾಡಿದ್ದಾರೆ. ಪೂರ್ವನ ಆಗಿದೆ, ಪಕ್ಷಮಾನ ಆಗಿದೆ. ಸ್ವಲ್ಪ ತಗೊಂಡಿದ್ದಾರೆ, ಡೆಲಿಗೇಟ್ಸ್ ತಗೊಂಡಿದ್ದಾರೆ. ಇಲ್ಲ, ಅವ್ರು ಸೋತಿದ್ದಾರಲ್ಲ, ಅವ್ರಿಗೆ ಕೊಡ್ಬೇಕು ಅಂತ ನಾವು ಕೊಟ್ಟಿರೋದು. ಬೇರೆಯವ್ರಿಗೆಲ್ಲ ಬೇರೆ ಅವಕಾಶಗಳು ಮಾಡ್ಕೊಡ್ತೀವಿ. ಅವ್ರಿಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಅವ್ರಿಗೆ ಕೊಟ್ಟಿರೋದು, ಅವರೇ ಇರ್ಲಿ ಅಂತ. ಸೋತಿದ್ದಾರೆ ಅಂತ ಮನೇಲಿ ಇರಕ್ ಆಗಲ್ಲ, ಆಚೆ ಬರ್ಬೇಕು. ರೋಡ್ಗೆ ಬಂದ್ಮೇಲೆ ಅದು ಕಲ್ಲು, ಮಣ್ಣು, ಮುಳ್ಳು ಎಲ್ಲ ಇರ್ತವೆ. ಚೇಳುಗಳು ಹೋಗ್ತಾ ಇರ್ತವೆ, ಆವುಗಳು ಹೋಗ್ತಾ ಇರ್ತವೆ, ಎಲ್ಲ ಹೋಗ್ತಾ ಇದೀವಿ ಅಂದ್ಬಿಟ್ಟು ನಾವು ಆ ರೋಡಲ್ಲಿ ಬಿಟ್ಬಿಡಕ್ಕಾಗುತ್ತಾ? ಹೋಗ್ಬೇಕಲ್ಲ. ಬೇರೆಯವ್ರು ಇದ್ರಲ್ಲ, ಅವರೆಲ್ಲ ಕನ್ವಿನಿಯನ್ಸ್ ಮಾಡಿ ಎಲ್ಲರೂ ಅವರೇ ಇರಬೇಕು ಅಂತ ಅವರೇ ತೀರ್ಮಾನ ಮಾಡಿರೋದು. ಅವರೇ ತೀರ್ಮಾನ ಮಾಡಿದ್ವಿ. DCC ಬ್ಯಾಂಕ್ ಪ್ರೆಸಿಡೆಂಟ್ ಎಲೆಕ್ಷನ್ ಅದು ಕೋರ್ಟ್ ಅಲ್ಲಿ 4 ರಿಸಲ್ಟ್ಸ್ ಅನೌನ್ಸ್ ಮಾಡೋದು ಬಾಕಿ ಇದೆ. ಒಂದು ಕೋಲಾರದು ಒಂದು ಬಾಕಿ ಇದೆ. ಆಮೇಲೆ 3 ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆದು. ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆ 3, ನಮ್ದು ಕೋಲಾರ 1, 4 ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ಅದ್ರ ತೀರ್ಮಾನ ಯಾವಾಗ ಬರುತ್ತೋ ಅದಾದ್ಮೇಲೆ ಚುನಾವಣೆ 15 ದಿವಸದಲ್ಲಿ ಆಗುತ್ತೆ. ಅಧ್ಯಕ್ಷರ ಚುನಾವಣೆ. ಇಲ್ಲ, ನಾನು ಆಕಾಂಕ್ಷಿ ಅಲ್ಲ. ಇಲ್ಲ, ಆಕಾಂಕ್ಷಿ ನಾನು ಯಾವುದಕ್ಕೂ ಅಲ್ಲ. DCC ಬ್ಯಾಂಕ್ ನಿರ್ದೇಶಕನಾಗಬೇಕು ಅಂತ ಆಸೆ ಪಟ್ಟೆ, ಹೋಗಿದ್ದೀನಿ. ನಿರ್ದೇಶಕನು ಆಗಿದ್ದೀನಿ.
ಅಧ್ಯಕ್ಷರಿಗೆ ನಮ್ಮ ಪಕ್ಷ ಯಾರನ್ನ ತೀರ್ಮಾನ ಮಾಡ್ತಾರೋ, ಇವಾಗ ಸುಬ್ಬಾರೆಡ್ಡಿ ಇದ್ದಾರೆ, ನಾನಿದ್ದೀನಿ, ನಮ್ಮ ರೂಪ ಇದ್ದಾರೆ, 3 ಜನ MLAs ಇದೀವಿ ನಾವು. ಅದರಲ್ಲಿ ಪಕ್ಷ ಯಾರನ್ನ ತೀರ್ಮಾನ ಮಾಡಿದ್ರೆ ಅವ್ರು ಆಗ್ತೀವಿ. ಪಕ್ಷ ತೀರ್ಮಾನ ಮಾಡಿದ್ಮೇಲೆ ಮಾಡ್ಲೇಬೇಕಲ್ಲ. ಇವಾಗ ಸರ್ವಜ್ಞ ಕೂಡ ಸೋತಿದ್ದಾರೆ ಅಂದ್ರು, ಅವ್ರ ಮನ್ಸಲ್ಲಿ ಬೇಜಾರಿತ್ತು, ಬೇಡ ಅದು ಇದು ಅಂತ. ಪಕ್ಷ ತೀರ್ಮಾನ ಮಾಡಿದ್ರೆ ಒಪ್ಕೊಂಡ್ರು ಅಷ್ಟೇ. ಪಕ್ಷ ತೀರ್ಮಾನ ಮಾಡಿದಾಗ ಒಪ್ಕೊಳ್ತೀವಿ, ಏನ್ ಅದ್ರಲ್ಲಿ ಏನ್ ಡೌಟ್ ಇಲ್ಲ. ನಾನು DCC ಬ್ಯಾಂಕ್ ಅಧ್ಯಕ್ಷನಿಗೂ ಆಕಾಂಕ್ಷಿನಲ್ಲ, ಅಪೆಕ್ಸ್ ಬ್ಯಾಂಕ್ಗೂ ಆಕಾಂಕ್ಷಿನಲ್ಲ. ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ. ಪಕ್ಷ ಏನಾದ್ರೂ ತೀರ್ಮಾನ ಮಾಡಿ ನೀನು ಅಧ್ಯಕ್ಷನಾಗ ಹೋಗು, ಇಲ್ಲ ಅಪೆಕ್ಸ್ ಬ್ಯಾಂಕ್ ಹೋಗು ಅಂದ್ರೆ ಹೋಗೋದಕ್ಕೆ ಸಿದ್ಧವಾಗಿರ್ತೀವಿ ನಾವು. ಅವ್ರು ತೀರ್ಮಾನ ಮಾಡ್ಬೇಕು. ಹಾ, ಅವ್ರೇನ್ ಹೇಳಿದ್ರಂದ್ರೆ ಇದು ಡೈರಿ ಮತ್ತು ಕೋಆಪರೇಟಿವ್ ಎಲ್ಲ ಪಕ್ಷ ಬರಲ್ಲ, ಅವ್ರ ವೈಯಕ್ತಿಕ ಅದು ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಪಕ್ಷ ಅಂತಾರೆ ಇಲ್ಲ, ಪಕ್ಷ ಅನ್ನೋದು ಇವ್ರು ವೈಯಕ್ತಿಕ ಅಂತ ಹೇಳಿದ್ರೆ ಇದರಲ್ಲಿ ಕಾಂಗ್ರೆಸ್, JDS, BJP ಅಂತ ಸಿಂಬಲ್ ಬರೋದಿಲ್ಲ. ಬರುತ್ತಾ ಇಲ್ಲ ಅದ್ರಲ್ಲಿ? ಇಲ್ಲ, ಸಿಂಬಲ್ ಬರೋದಿಲ್ಲ. ಸಿಂಬಲ್ ಬರದೇ ಇರೋದ್ರಿಂದ ಏನಂತಾರೆ, ಅದನ್ನ ವೈಯಕ್ತಿಕ ಅಂತ ಹೇಳ್ತಾರೆ. ಇವಾಗ ನಮ್ಮ ಪಕ್ಷದಿಂದ ನಾವು ಕ್ಯಾಂಡಿಡೇಟ್ ಮಾಡ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ. ಇವಾಗ ಆ ಊರಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಲೀಡರ್ಸ್ ಇರ್ತಾರಲ್ಲ, ಕಾಂಗ್ರೆಸ್ ಲೀಡರ್ಸ್, ಅವರೇ ಎಲೆಕ್ಷನ್ ಮಾಡೋರು. ಕಾಂಗ್ರೆಸ್ ಕ್ಯಾಂಡಿಡೇಟ್, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ. MLC ಮಾಡಿದಾಗ ಹೆಂಗ್ ಮಾಡ್ತಾರೆ? MLC ಸಿಂಬಲ್ ಕೊಡ್ತಾರೆ ಇಲ್ವಲ್ಲ? MLC ಎಲೆಕ್ಷನ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂತ ಮಾಡ್ಕೊಳ್ತೀವಿ. ಇದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ನಮ್ಮಿಬ್ಬರು, ರಾಜೇಂದ್ರ ಕೂಡ, ಸರ್ವಜ್ಞ ಕೂಡ.